ನಮಸ್ಕಾರ ಎಲ್ಲರಿಗೂ. ತುಂಬ ವಿಶೇಷವಾದ ಒಂದು ವಿಚಾರ. ಯು ಐ ಸಿನಿಮಾದ ಒಂದು ಹಾಡು ರಿಲೀಸ್ ಆಗಿರುವಂಥದ್ದು. ಇದು ಟ್ರೆಂಡಿ ಹಾಡು ಆಗಿರುವಂಥದ್ದು, ಅಂದರೆ ಟ್ರೋಲ್ ಆಗುವಂಥ ಒಂದು ಹಾಡು ಅಂಥೇಳಿ ಸ್ವತಃ ಉಪೇಂದ್ರ ಅವರೇ ಈ ಒಂದು ವಿಚಾರವನ್ನು ಹೇಳ್ತಾರೆ. ಟ್ರೋಲರ್ಸ್ಗಳಿಂದ ಇನ್ಸ್ಪೈರ್ಡ್ ಆಗಿ ಟ್ರೋಲರ್ಸ್ಗಳು ಮಾಡಿರುವಂಥ ಲೈನ್ಗಳನ್ನು ಇಟ್ಕೊಂಡು ಈ ಒಂದು ಹಾಡು ಮಾಡಿರುವಂಥದ್ದು. ಅದಕ್ಕೆ ಇದನ್ನು ಟ್ರೋಲ್ ಸಾಂಗ್ ಅಂತ ಹೇಳ್ತಾರೆ. ನೋಡಿದಾಕ್ಷಣ ಇದು ಅನಿಸುತ್ತೆ ಎಲ್ಲೋ ಇದು ಟ್ರೋಲ್ ಆಗುತ್ತೆ ಅಥವಾ ಇದೇ ಹಾಡು ಟ್ರೋಲ್ ಆಗುತ್ತೆ ಅನ್ನುವಂಥ ಒಂದು ಫೀಲ್ ಬರುತ್ತೆ. ಆದರೆ ಎಲ್ಲ ಟ್ರೋಲರ್ಸ್ಗಳನ್ನು ಇಟ್ಟುಕೊಂಡು 5-6 ಭಾಷೆ ಅಥವಾ 5 ಭಾಷೆಯಲ್ಲಿ ಬರ್ತಿರುವಂಥ ಈ ಸಿನಿಮಾ ಆಯಾ ಭಾಷೆಯ ಆಯಾ ಟ್ರೋಲ್ಗಳು ಏನಿದೆ ಆಯಾ ಭಾಷೆಯಲ್ಲಿ ಅದನ್ನು ಬಳಸ್ಕೊಂಡು ಹಾಡುಗಳನ್ನು ಮಾಡಿರುವಂಥದ್ದು. ತುಂಬ ಚಾಲೆಂಜಿಂಗ್ ಜಾಬ್ ಇದು. ಸೊ ಅದನ್ನು ಮಾಡಿರುವಂಥದ್ದು ತುಂಬ ವಿಶೇಷವಾಗಿ ಕಾಣ್ತಾ ಇದೆ, ಹಾಗೆಯೇ ಕೇಳಿಸ್ತಾ ಇದೆ ಅಂತ ಹೇಳ್ಬೋದು. ರೇಷ್ಮಾ ನಾನಯ್ಯ ಈ ಒಂದು ಹಾಡಲ್ಲಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಸಖತ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಇದನ್ನು ಕಂಡಂತಹ ಉಪೇಂದ್ರ ಅವರು ತುಂಬ ಖುಷಿ ಪಟ್ಟಿರುವಂಥದ್ದು. ಇನ್ನು ಅಜನೀಶ್ ಲೋಕನಾಥ್ ಅವರ ಏನಪ್ಪ ಅಂದರೆ ಕಾಂಬಿನೇಷನಲ್ಲಿ ಬಂದಂತಹ ಒಂದು ಹಾಡಿದು. ಕಾಂಬಿನೇಷನ್ ಅಂದರೆ ಇಲ್ಲಿ ಬಾಬಿ ಅಂತ ಹೇಳಿ ಇನ್ನೊಬ್ಬರು ಸಂಗೀತ ನಿರ್ದೇಶಕಿ ಇದ್ದಾರೆ. ಸೊ ಅವರು ಮತ್ತು ಅಜನೀಶ್ ಒಟ್ಟಿಗೆ ಹಾಡುಗಳನ್ನು ಮಾಡುವಂಥದ್ದು. ಸೊ ಅವರು ಕೂಡ ಈ ಒಂದು ಹಾಡಲ್ಲಿ ಸಾಕಷ್ಟು ಇನ್ವಾಲ್ವ್ ಆಗಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಯು ಐ ಸಿನಿಮಾದ ಒಂದು ಹಾಡು ತುಂಬ ಟ್ರೆಂಡಿ ಆಗಿದೆ, ಹಾಗೆಯೇ ಟ್ರೋಲ್ ಆಗ್ತಿದೆ ಅಂಥೇಳಿ ನಾವು ಹೇಳಬಹುದು. ವಿಶೇಷವಾಗಿ ಇವತ್ತು ಎಲ್ಲರೂ ಕಾಯ್ತಾ ಇದ್ದರು ಏನಪ್ಪ ಅಂದರೆ ಚೀಪ್ ಸಾಂಗ್ ಬರುತ್ತೆ ಅಂಥೇಳಿ. ಆದರೆ ಉಪೇಂದ್ರ ಅವರು ಬೇರೆ ಥರದೊಂದು ಶಾಕ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಮುಂಬೈನ ಗೂಗಲ್ ಅಥವಾ ಯೂಟ್ಯೂಬ್ ಆಫೀಸಲ್ಲಿ ಕೂತ್ಕೊಂಡು ಈ ಹಾಡನ್ನು ರಿಲೀಸ್ ಮಾಡಿ ಎಲ್ಲರಿಗೂ ತಲುಪಿಸಿದ್ದಾರೆ ಅಂತ ಹೇಳ್ಬೋದು. ತುಂಬ ವಿಶೇಷವಾದ ಹಾಡು, ಹಾಗೆಯೇ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುವಂಥ ಹಾಡು ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.